ಕಳೆದ ಕೆಲ ವರ್ಷಗಳಿಂದ ಹವಾಮಾನ ವೈಪರೀತ್ಯ ಕರಾವಳಿಯ ತೀರ ಪ್ರದೇಶಗಳಿಗೆ ಭಾರೀ ತೊಂದರೆಯನ್ನ ನೀಡುತ್ತಾ ಇದೆ. ಹೀಗಾಗಿ ಅರಣ್ಯ ಇಲಾಖೆಯಿಂದ ಸಮುದ್ರ ನದಿ ತೀರ ಪ್ರದೇಶಗಳ ಸಶಕ್ತೀಕರಣ ಕಾರ್ಯ ನಡೆಯುತ್ತಿದೆ. ಅಲ್ಲಲ್ಲಿ ಕಾಂಡ್ಲಾ ಸಸ್ಯಗಳನ್ನು ನಾಟಿ ಮಾಡಿ ತೀರವನ್ನು ಅಭಿವೃದ್ಧಿಪಡಿಸುವ ಕಾರ್ಯ ಮುಂದುವರೆದಿದೆ. ಕರಾವಳಿ ತೀರ ಪ್ರದೇಶಗಳ ಸಂರಕ್ಷಣೆಗೆ ಕಾಂಡ್ಲಾ ಕೃಷಿ. ಅಘನಾಶಿನಿ ನದಿ ತೀರದಲ್ಲಿ ಸಾವಿರಾರು ಸಸ್ಯಗಳ ನಾಟಿ, ಸಸಿ ನಾಟಿ ಮಾಡುತ್ತಿರುವ ಜನರು, ನದಿ ತೀರದಲ್ಲಿ ಪೂಜೆ. ಇಂತಹದೊಂದು ಅಪರೂಪದ ದೃಶ್ಯ ಕಂಡು ಬಂದಿದ್ದು ಅಘನಾಶಿನಿ ನದಿ ತೀರದಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಅಘನಾಶಿನಿ ನದಿ ತೀರದಲ್ಲಿ ಕಾಂಡ್ಲಾ ಸಸಿಗಳನ್ನು ನೆಡಲಾಗಿದೆ. ಇಲ್ಲಿನ ಕಿಮಾನಿ ಕಡಲ ತೀರದಲ್ಲಿ ಶಿರಸಿಯ ಸ್ಕೂಡ್ ವೇಸ್ ಸಂಸ್ಥೆ, ಆಸ್ಟರ್ ಡಿಎಂ ಫೌಂಡೇಶನ್ ಹಾಗೂ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಕಾಂಡ್ಲಾ ಸಸಿಗಳ ನಾಟಿ ಅಭಿಯಾನ ಮುಂದುವರೆಸಿದೆ. ಕಳೆದ ವರ್ಷ ಪ್ರಾಯೋಗಿಕವಾಗಿ ಅಘನಾಶಿನಿ ನದಿಯಲ್ಲಿ ಸುಮಾರು 1,000ಕ್ಕೂ ಅಧಿಕ ಕಾಂಡ್ಲಾ ಗಿಡಗಳನ್ನು ನಾಟಿ ಮಾಡಲಾಗಿತ್ತು. ಅದರ ಪ್ರಗತಿ ಉತ್ತಮವಾಗಿದ್ದರಿಂದ ಇದೀಗ 5,000 ಸಸಿಗಳನ್ನು ನೆಟ್ಟು ಹಸಿರು ಕ್ರಾಂತಿಗೆ ನಾಂದಿ ಹಾಡಿದ್ದಾರೆ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಮಳೆಯ ಪ್ರಮಾಣ ಹೆಚ್ಚಾಗುತ್ತಿದೆ. ನದಿ ಹಾಗೂ ಸಮುದ್ರ ತೀರದಲ್ಲಿರುವಂತಹ ಅದೆಷ್ಟೋ ಕುಟುಂಬಗಳಿಗೆ ತೊಂದರೆಯಾಗ್ತಿದೆ. ತೀರ ಪ್ರದೇಶಗಳು ಅಲೆಗೆ ಕೊಚ್ಚಿ ಹೋಗುತ್ತಿವೆ. ಹೀಗಾಗಿ ಕಾಂಡ್ಲಾ ವನಗಳು ತೀರವನ್ನ ಗಟ್ಟಿಯಾಗಿ ಇರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ. ಉತ್ತರ ಕನ್ನಡ ಜಿಲ್ಲೆಯ ಬರ್ಗಿ ತಾಲೂಕಿನ ಕಿಮಾನಿ ಪ್ರದೇಶಗಳಲ್ಲಿ, ಕಿಮಾನಿಯ ಕಡಲ ತೀರಗಳಲ್ಲಿ ನಾವು ಆಸ್ಟರ್ ಡಿಎಂ ಫೌಂಡೇಶನ್ ಮತ್ತು ಆಸ್ಟರ್ ಡಿಎಂ ವಾಲಂಟಿಯರ್ಸ್ ಅನ್ನು ಪ್ರೋಗ್ರಾಂ ಅಡಿಯಲ್ಲಿ ನಾವು ಆಸ್ಟರ್ ಡಿಎಂ ಪ್ರಮುಖರು, ವಾಲಂಟಿಯರ್ಸ್ ಮತ್ತು ಸ್ಕ್ವಾಡ್ವೇಸ್ ಸಂಸ್ಥೆ ಎಲ್ಲ ಸಹೋದ್ಯೋಗಿಗಳು ಸೇರಿಕೊಂಡು ಅರಣ್ಯ ಇಲಾಖೆ ಮಾರ್ಗದರ್ಶನದಲ್ಲಿ ಸುಮಾರು 5,000 ಗಿಡಗಳನ್ನು ಇವತ್ತು ನಾವು ಪ್ಲಾಂಟಿಂಗ್ ಮಾಡಿದ್ದೇವೆ. ಮತ್ತು ಕಡಲ ಕೊರತೆಗಳನ್ನು ನಿಲ್ಲಿಸೋದು, ಜೀವ ವೈವಿಧ್ಯತೆಯನ್ನು ಹೆಚ್ಚು ಮಾಡೋದು, ಸಮುದ್ರದ ಮಲಿನತೆಗಳನ್ನು ಕಂಟ್ರೋಲ್ ಮಾಡುವಂತದ್ದು. ಸ್ಕೂಡ್ವೇಸ್ ಸಂಸ್ಥೆ ಕಳೆದ 2.5 ದಶಕಗಳಿಂದ ಆರೋಗ್ಯ, ಶೈಕ್ಷಣಿಕ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದೆ. ಇದೀಗ ಪರಿಸರ ಪೂರಕವಾಗಿರುವಂತಹ ಕಾಂಡ್ಲಾ ಸಂರಕ್ಷಣೆಗೆ ಮುಂದಾಗಿದೆ. ಜೊತೆಗೆ ಆಸ್ಟರ್ ಡಿಎಂ ಫೌಂಡೇಶನ್ ಹಾಗೂ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಅಘನಾಶಿನಿ ನದಿ ಅಂಚಿನಿಂದ ಕಾಂಡ್ಲಾ ಅಭಿಯಾನಕ್ಕೆ ಕೈಜೋಡಿಸಿದೆ. ಮುಂದಿನ ದಿನಗಳಲ್ಲಿ 25ರಿಂದ 50 ಲಕ್ಷ ಸಸ್ಯಗಳನ್ನು ನಾಟಿ ಮಾಡಲು ಯೋಜನೆ ರೂಪಿಸಲಾಗಿದೆ. ನಮ್ಮ ಸಂಸ್ಥೆಯ ಸಾಮಾಜಿಕ ಜವಾಬ್ದಾರಿಯುತ ಕೆಲಸದ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಸ್ಕ್ವಾಡ್ವೇಸ್ ಸಂಸ್ಥೆ ಸಿರ್ಸಿ ಇವರ ಸಹಯೋಗದಲ್ಲಿ ನಾವು ಮಾಡಿದ್ದೀವಿ. ಮುಂದೆ ಕೂಡ ಇಂಥ ಭಾರತದ ಪಶ್ಚಿಮ ತೀರದ ನದಿ ತೀರದಲ್ಲಿ ಕಡಲ್ ಕೊರೆತ ಜೀವ ಸಂಕುಲವನ್ನು ಹೆಚ್ಚು ಮಾಡುವಂಥದ್ದು ಹಾಗೂ ನದಿ ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಾಂಡ್ಲಾ ಗಿಡಗಳನ್ನು ನಾವು ನೆಡಲು ಮುಂದಾಗಿದ್ದೀವಿ. ಕರಾವಳಿಯ ನದಿ ಹಾಗೂ ಸಮುದ್ರದಲ್ಲಿ ಉಂಟಾಗುವಂತಹ ಪ್ರಕೃತಿ ವಿಕೋಪವನ್ನು ತಡೆಯಲು ಈ ಕಾಂಡ್ಲಾ ವನ ಪೂರಕವಾಗಿದೆ. ಕಳೆದ ಕೆಲ ವರ್ಷಗಳಿಂದ ಹವಾಮಾನ ವೈಪರೀತ್ಯ ಕರಾವಳಿಯ ತೀರ ಪ್ರದೇಶಗಳಿಗೆ ಭಾರೀ ತೊಂದರೆಯನ್ನ ನೀಡುತ್ತಾ ಇದೆ. ಹೀಗಾಗಿ ಅರಣ್ಯ ಇಲಾಖೆಯಿಂದ ಸಮುದ್ರ ನದಿ ತೀರ ಪ್ರದೇಶಗಳ ಸಶಕ್ತೀಕರಣ ಕಾರ್ಯ ನಡೆಯುತ್ತಿದೆ. ಅಲ್ಲಲ್ಲಿ ಕಾಂಡ್ಲಾ ಸಸ್ಯಗಳನ್ನು ನಾಟಿ ಮಾಡಿ ತೀರವನ್ನು ಅಭಿವೃದ್ಧಿಪಡಿಸುವ ಕಾರ್ಯ ಮುಂದುವರೆದಿದೆ. ಕರಾವಳಿ ತೀರ ಪ್ರದೇಶಗಳ ಸಂರಕ್ಷಣೆಗೆ ಕಾಂಡ್ಲಾ ಕೃಷಿ. ಅಘನಾಶಿನಿ ನದಿ ತೀರದಲ್ಲಿ ಸಾವಿರಾರು ಸಸ್ಯಗಳ ನಾಟಿ, ಸಸಿ ನಾಟಿ ಮಾಡುತ್ತಿರುವ ಜನರು, ನದಿ ತೀರದಲ್ಲಿ ಪೂಜೆ. ಇಂತಹದೊಂದು ಅಪರೂಪದ ದೃಶ್ಯ ಕಂಡು ಬಂದಿದ್ದು ಅಘನಾಶಿನಿ ನದಿ ತೀರದಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಅಘನಾಶಿನಿ ನದಿ ತೀರದಲ್ಲಿ ಕಾಂಡ್ಲಾ ಸಸಿಗಳನ್ನು ನೆಡಲಾಗಿದೆ. ಇಲ್ಲಿನ ಕಿಮಾನಿ ಕಡಲ ತೀರದಲ್ಲಿ ಶಿರಸಿಯ ಸ್ಕೂಡ್ ವೇಸ್ ಸಂಸ್ಥೆ, ಆಸ್ಟರ್ ಡಿಎಂ ಫೌಂಡೇಶನ್ ಹಾಗೂ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಕಾಂಡ್ಲಾ ಸಸಿಗಳ ನಾಟಿ ಅಭಿಯಾನ ಮುಂದುವರೆಸಿದೆ. ಕಳೆದ ವರ್ಷ ಪ್ರಾಯೋಗಿಕವಾಗಿ ಅಘನಾಶಿನಿ ನದಿಯಲ್ಲಿ ಸುಮಾರು 1,000ಕ್ಕೂ ಅಧಿಕ ಕಾಂಡ್ಲಾ ಗಿಡಗಳನ್ನು ನಾಟಿ ಮಾಡಲಾಗಿತ್ತು. ಅದರ ಪ್ರಗತಿ ಉತ್ತಮವಾಗಿದ್ದರಿಂದ ಇದೀಗ 5,000 ಸಸಿಗಳನ್ನು ನೆಟ್ಟು ಹಸಿರು ಕ್ರಾಂತಿಗೆ ನಾಂದಿ ಹಾಡಿದ್ದಾರೆ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಮಳೆಯ ಪ್ರಮಾಣ ಹೆಚ್ಚಾಗುತ್ತಿದೆ. ನದಿ ಹಾಗೂ ಸಮುದ್ರ ತೀರದಲ್ಲಿರುವಂತಹ ಅದೆಷ್ಟೋ ಕುಟುಂಬಗಳಿಗೆ ತೊಂದರೆಯಾಗ್ತಿದೆ. ತೀರ ಪ್ರದೇಶಗಳು ಅಲೆಗೆ ಕೊಚ್ಚಿ ಹೋಗುತ್ತಿವೆ. ಹೀಗಾಗಿ ಕಾಂಡ್ಲಾ ವನಗಳು ತೀರವನ್ನ ಗಟ್ಟಿಯಾಗಿ ಇರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ. ಉತ್ತರ ಕನ್ನಡ ಜಿಲ್ಲೆಯ ಬರ್ಗಿ ತಾಲೂಕಿನ ಕಿಮಾನಿ ಪ್ರದೇಶಗಳಲ್ಲಿ, ಕಿಮಾನಿಯ ಕಡಲ ತೀರಗಳಲ್ಲಿ
ನಾವು ಆಸ್ಟ್ರೇಡಿಯಂ ಫೌಂಡೇಶನ್ ಮತ್ತು ಆಸ್ಟ್ರೇಡಿಯಂ ವಾಲಂಟಿಯರ್ಸ್ ಅನ್ನು ಪ್ರೋಗ್ರಾಂ ಅಡಿಯಲ್ಲಿ ನಾವು ಆಸ್ಟ್ರೇಡಿಯಂ ಪ್ರಮುಖರು, ವಾಲಂಟಿಯರ್ಸ್ ಮತ್ತು ಸ್ಕ್ವಾಡ್ ವೈಸ್ ಸಂಸ್ಥೆ ಎಲ್ಲ ಸಹೋದ್ಯೋಗಿಗಳು ಸೇರಿಕೊಂಡು ಅರಣ್ಯ ಇಲಾಖೆ ಮಾರ್ಗದರ್ಶನದಲ್ಲಿ ಸುಮಾರು 5,000 ಗಿಡಗಳನ್ನು ಇವತ್ತು ನಾವು ಪ್ಲಾಂಟಿಂಗ್ ಮಾಡಿದ್ದೇವೆ. ಮತ್ತು ಕಡಲ ಕೊರತೆಗಳನ್ನು ನಿಲ್ಲಿಸೋದು, ಜೀವ ವೈವಿಧ್ಯತೆಯನ್ನು ಹೆಚ್ಚು ಮಾಡೋದು, ಸಮುದ್ರದ ಮಲಿನತೆಗಳನ್ನು ಕಂಟ್ರೋಲ್ ಮಾಡುವಂತದ್ದು. ಸ್ಕ್ವಾಡ್ ವೈಸ್ ಸಂಸ್ಥೆ ಕಳೆದ 2.5 ದಶಕಗಳಿಂದ ಆರೋಗ್ಯ, ಶೈಕ್ಷಣಿಕ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದೆ. ಇದೀಗ ಪರಿಸರ ಪೂರಕವಾಗಿರುವಂತಹ ಕಾಂಡ್ಲಾ ಸಂರಕ್ಷಣೆಗೆ ಮುಂದಾಗಿದೆ. ಜೊತೆಗೆ ಆಸ್ಟ್ರೇಡಿಯಂ ಫೌಂಡೇಶನ್ ಹಾಗೂ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಅಘನಾಶಿನಿ ನದಿ ಅಂಚಿನಿಂದ ಕಾಂಡ್ಲಾ ಅಭಿಯಾನಕ್ಕೆ ಕೈಜೋಡಿಸಿದೆ. ಮುಂದಿನ ದಿನಗಳಲ್ಲಿ 25ರಿಂದ 50 ಲಕ್ಷ ಸಸ್ಯಗಳನ್ನು ನಾಟಿ ಮಾಡಲು ಯೋಜನೆ ರೂಪಿಸಲಾಗಿದೆ. ನಮ್ಮ ಸಂಸ್ಥೆಯ ಸಾಮಾಜಿಕ ಜವಾಬ್ದಾರಿಯುತ ಕೆಲಸದ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ಸ್ಕ್ವಾಡ್ ವೈಸ್ ಸಂಸ್ಥೆ ಸಿರ್ಸಿ ಇವರ ಸಹಯೋಗದಲ್ಲಿ ನಾವು ಮಾಡಿದ್ದೀವಿ. ಮುಂದೆ ಕೂಡ ಇಂಥ ಭಾರತದ ಪಶ್ಚಿಮ ತೀರದ ನದಿ ತೀರದಲ್ಲಿ ಕಡಲ್ ಕೊರತೆ ಜೀವ ಸಂಕುಲವನ್ನ ಹೆಚ್ಚು ಮಾಡುವಂಥದ್ದು ಹಾಗೂ ನದಿ ಮಾಲಿನ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಕಾಂಡ್ಲಾ ಗಿಡಗಳನ್ನು ನಾವು ನೆಡಲು ಮುಂದಾಗಿದ್ದೀವಿ. ಕರಾವಳಿಯ ನದಿ ಹಾಗೂ ಸಮುದ್ರದಲ್ಲಿ ಉಂಟಾಗುವಂತಹ ಪ್ರಕೃತಿ ವಿಕೋಪವನ್ನು ತಡೆಯಲು ಈ ಕಾಂಡ್ಲಾ ವನ ಪೂರಕವಾಗಿದೆ. ಕಳೆದ ಕೆಲ ವರ್ಷಗಳಿಂದ ಹವಾಮಾನ ವೈಪರೀತ್ಯ ಕರಾವಳಿಯ ತೀರ ಪ್ರದೇಶಗಳಿಗೆ ಭಾರಿ ತೊಂದರೆಯನ್ನ ನೀಡುತ್ತಾ ಇದೆ. ಹೀಗಾಗಿ ಅರಣ್ಯ ಇಲಾಖೆಯಿಂದ ಸಮುದ್ರ ನದಿ ತೀರ ಪ್ರದೇಶಗಳ ಸಶಕ್ತೀಕರಣ ಕಾರ್ಯ ನಡೆಯುತ್ತಿದೆ. ಅಲ್ಲಲ್ಲಿ ಕಾಂಡ್ಲಾ ಸಸ್ಯಗಳನ್ನು ನಾಟಿ ಮಾಡಿ ತೀರವನ್ನು ಅಭಿವೃದ್ಧಿಪಡಿಸುವ ಕಾರ್ಯ ಮುಂದುವರೆದಿದೆ. ಕರಾವಳಿ ತೀರ ಪ್ರದೇಶಗಳ ಸಂರಕ್ಷಣೆಗೆ ಕಾಂಡ್ಲಾ ಕೃಷಿ. ಅಘನಾಶಿನಿ ನದಿ ತೀರದಲ್ಲಿ ಸಾವಿರಾರು ಸಸ್ಯಗಳ ನಾಟಿ, ಸಸಿ ನಾಟಿ ಮಾಡುತ್ತಿರುವ ಜನರು, ನದಿ ತೀರದಲ್ಲಿ ಪೂಜೆ. ಇಂತಹದೊಂದು ಅಪರೂಪದ ದೃಶ್ಯ ಕಂಡು ಬಂದಿದ್ದು ಅಘನಾಶಿನಿ ನದಿ ತೀರದಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಅಘನಾಶಿನಿ ನದಿ ತೀರದಲ್ಲಿ ಕಾಂಡ್ಲಾ ಸಸಿಗಳನ್ನು ನೆಡಲಾಗಿದೆ. ಇಲ್ಲಿನ ಕಿಮಾನಿ ಕಡಲ ತೀರದಲ್ಲಿ ಶಿರಸಿಯ ಸ್ಕ್ವಾಡ್ ವೈಸ್ ಸಂಸ್ಥೆ ಆಸ್ಟ್ರೇಡಿಯಂ ಫೌಂಡೇಶನ್ ಹಾಗೂ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಕಾಂಡ್ಲಾ ಸಸಿಗಳ ನಾಟಿ ಅಭಿಯಾನ ಮುಂದುವರೆಸಿದೆ. ಕಳೆದ ವರ್ಷ ಪ್ರಾಯೋಗಿಕವಾಗಿ ಅಘನಾಶಿನಿ ನದಿಯಲ್ಲಿ ಸುಮಾರು 1,000ಕ್ಕೂ ಅಧಿಕ ಕಾಂಡ್ಲಾ ಗಿಡಗಳನ್ನು ನಾಟಿ ಮಾಡಲಾಗಿತ್ತು. ಅದರ ಪ್ರಗತಿ ಉತ್ತಮವಾಗಿದ್ದರಿಂದ ಇದೀಗ 5,000 ಸಸಿಗಳನ್ನು ನೆಟ್ಟು ಹಸಿರು ಕ್ರಾಂತಿಗೆ ನಾಂದಿ ಹಾಡಿದ್ದಾರೆ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಮಳೆಯ ಪ್ರಮಾಣ ಹೆಚ್ಚಾಗುತ್ತಿದೆ. ನದಿ ಹಾಗೂ ಸಮುದ್ರ ತೀರದಲ್ಲಿರುವಂತಹ ಅದೆಷ್ಟೋ ಕುಟುಂಬಗಳಿಗೆ ತೊಂದರೆಯಾಗ್ತಿದೆ. ತೀರ ಪ್ರದೇಶಗಳು ಅಲೆಗೆ ಕೊಚ್ಚಿ ಹೋಗುತ್ತಿವೆ. ಹೀಗಾಗಿ ಕಾಂಡ್ಲಾ ವನಗಳು ತೀರವನ್ನ ಗಟ್ಟಿಯಾಗಿ ಇರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ. ಉತ್ತರ ಕನ್ನಡ ಜಿಲ್ಲೆಯ ಬರ್ಗಿ ತಾಲೂಕಿನ ಕಿಮಾನಿಯ ಕಡಲ ತೀರಗಳಲ್ಲಿ ನಾವು ಆಸ್ಟ್ರೇಡಿಯಂ ಫೌಂಡೇಶನ್ ಮತ್ತು ಆಸ್ಟ್ರೇಡಿಯಂ ವಾಲಂಟಿಯರ್ಸ್ ಅನ್ನು ಪ್ರೋಗ್ರಾಂ ಅಡಿಯಲ್ಲಿ ನಾವು ಆಸ್ಟ್ರೇಡಿಯಂ ಪ್ರಮುಖರು, ವಾಲಂಟಿಯರ್ಸ್ ಮತ್ತು ಸ್ಕ್ವಾಡ್ ವೈಸ್ ಸಂಸ್ಥೆ ಎಲ್ಲ ಸಹೋದ್ಯೋಗಿಗಳು ಸೇರಿಕೊಂಡು ಅರಣ್ಯ ಇಲಾಖೆ ಮಾರ್ಗದರ್ಶನದಲ್ಲಿ ಸುಮಾರು 5,000 ಗಿಡಗಳನ್ನು ಇವತ್ತು ನಾವು ಪ್ಲಾಂಟಿಂಗ್ ಮಾಡಿದ್ದೇವೆ. ಮತ್ತು ಕಡಲ ಕೊರತೆಗಳನ್ನು ನಿಲ್ಲಿಸೋದು, ಜೀವ ವೈವಿಧ್ಯತೆಯನ್ನು ಹೆಚ್ಚು ಮಾಡೋದು, ಸಮುದ್ರದ ಮಲಿನತೆಗಳನ್ನು ಕಂಟ್ರೋಲ್ ಮಾಡುವಂತದ್ದು. ಸ್ಕ್ವಾಡ್ ವೈಸ್ ಸಂಸ್ಥೆ ಕಳೆದ 2.5 ದಶಕಗಳಿಂದ ಆರೋಗ್ಯ, ಶೈಕ್ಷಣಿಕ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದೆ. ಇದೀಗ ಪರಿಸರ ಪೂರಕವಾಗಿರುವಂತಹ ಕಾಂಡ್ಲಾ ಸಂರಕ್ಷಣೆಗೆ ಮುಂದಾಗಿದೆ. ಜೊತೆಗೆ ಆಸ್ಟ್ರೇಡಿಯಂ ಫೌಂಡೇಶನ್ ಹಾಗೂ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಅಘನಾಶಿನಿ ನದಿ ಅಂಚಿನಿಂದ ಕಾಂಡ್ಲಾ ಅಭಿಯಾನಕ್ಕೆ ಕೈಜೋಡಿಸಿದೆ. ಮುಂದಿನ ದಿನಗಳಲ್ಲಿ 25ರಿಂದ 50 ಲಕ್ಷ ಸಸ್ಯಗಳನ್ನು ನಾಟಿ ಮಾಡಲು ಯೋಜನೆ ರೂಪಿಸಲಾಗಿದೆ. ನಮ್ಮ ಸಂಸ್ಥೆಯ ಸಾಮಾಜಿಕ ಜವಾಬ್ದಾರಿಯುತ ಕೆಲಸದ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ಸ್ಕ್ವಾಡ್ ವೈಸ್ ಸಂಸ್ಥೆ ಸಿರ್ಸಿ ಇವರ ಸಹಯೋಗದಲ್ಲಿ ನಾವು ಮಾಡಿದ್ದೀವಿ. ಮುಂದೆ ಕೂಡ ಇಂಥ ಭಾರತದ ಪಶ್ಚಿಮ ತೀರದ ನದಿ ತೀರದಲ್ಲಿ ಕಡಲ್ ಕೊರತೆ ಜೀವ ಸಂಕುಲವನ್ನ ಹೆಚ್ಚು ಮಾಡುವಂಥದ್ದು ಹಾಗೂ ನದಿ ಮಾಲಿನ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಕಾಂಡ್ಲಾ ಗಿಡಗಳನ್ನು ನಾವು ನೆಡಲು ಮುಂದಾಗಿದ್ದೀವಿ. ಕರಾವಳಿಯ ನದಿ ಹಾಗೂ ಸಮುದ್ರದಲ್ಲಿ ಉಂಟಾಗುವಂತಹ ಪ್ರಕೃತಿ ವಿಕೋಪವನ್ನು ತಡೆಯಲು ಈ ಕಾಂಡ್ಲಾ ವನ ಪೂರಕವಾಗಿದೆ.